ಇನ್ನು ಕಾರವಾರದಿಂದಲೂ ಕೂಡ ಬೆಂಕಿ ಅನಾಹುತವಾಗಿರುವಂತಹ ಒಂದು ವರದಿ ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಏನಾಗಿದೆ ಅಲ್ಲಿ ನೋಡೋಣ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗುಜರಿ ವಸ್ತುಗಳಿಗೆ ಬೆಂಕಿ ಹತ್ಕೊಂಡಿದೆ. ಲಾರಿ ಸಹಿತ ಗುಜರಿ ವಸ್ತುಗಳು ಬೆಂಕಿಗೆ ಹೊತ್ತಿ ಉರಿದಿವೆ. ಹೊನ್ನಾವರದ ಗುಣವಂತೆ ಬಳಿ ನಡೆದಿರುವಂತಹ ಘಟನೆ ಇದು. ಹೊನ್ನಾವರದ ಬಳಿ ಪಕ್ಕದ ಪ್ರದೇಶಕ್ಕೂ ಕೂಡ ಬೆಂಕಿ ವ್ಯಾಪಿಸ್ತಾ ಇದೆ. ಬೆಂಕಿ ನಂದಿಸೋಕೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕೂಡ ಬೆಂಕಿ ಅನಾಹುತ ಆಗಿದೆ. ಹೆಚ್ಚುವರಿಯಾಗಿ ಭಟ್ಕಳ ಅಗ್ನಿಶಾಮಕ ತಂಡಕ್ಕೆ ಈಗ ಕರೆದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲಾರಿ ಸಹಿತ ಗುಜರಿ ವಸ್ತುಗಳು ಕೂಡ ಈಗ ಸುಟ್ಟು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಹತ್ಕೊಂಡಿದೆ ಅನ್ನುವಂತಹ ಸದ್ಯದ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ವರದಿ. ಹೊನ್ನಾವರದ ಗುಣವಂತೆ ಬಳಿ ನಡೆದಿರುವಂಥ ಘಟನೆ ಇದು. ಅಲ್ಲಿ ಸುತ್ತಮುತ್ತಲೂ ಕೂಡ ಇರುವಂಥ ಪ್ರದೇಶಕ್ಕೂ ಕೂಡ ಈ ಬೆಂಕಿ ಆವರಿಸಿಕೊಳ್ತಾ ಇದೆ. ಹಾಗಾಗಿ ಈಗ ಹೆಚ್ಚಿನ ಫೋರ್ಸ್ ಕೂಡ ಬೇಕಾಗುತ್ತೆ ಅಲ್ಲ. ಹಾಗಾಗಿ ಭಟ್ಕಳದಿಂದಲೂ ಕೂಡ ಅಗ್ನಿಶಾಮಕ ತಂಡವನ್ನು ಕರೆಸ್ಕೊಳ್ತಾ ಇದ್ದಾರಂತೆ. ನನ್ನ ಸಹೋದ್ಯೋಗಿ ಉತ್ತರ ಕನ್ನಡದ ಪ್ರತಿನಿಧಿ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಏನೆಲ್ಲ ಈಗ ಮಾಹಿತಿಗಳು ಬರ್ತಾ ಇದೆ, ಯಾಕೆ ಬೆಂಕಿ ಕಾಣಿಸಿಕೊಂಡಿದೆ ಅಂತ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಂತ ಹೇಳ್ತಾ ಇದ್ದಾರೆ. ಬಟ್ ಸುತ್ತಮುತ್ತಲೂ ಕೂಡ ಏನಿದೆ ಅಲ್ಲಿ ಆ ರೀತಿಯಾಗಿ ಬೆಂಕಿ ಆವರಿಸಿಕೊಳ್ಳೋಕೆ? ಮೊದಲಾಗಿ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66 ಗುಣವಂತೆ ಬಳಿ ಈ ಘಟನೆ ನಡೆದಿರುವಂತದ್ದು. ಈ ಭಾಗದಲ್ಲಿ ಏನು ಹೆದ್ದಾರಿಯ ಪಕ್ಕದಲ್ಲಿಯೇ ಗುಜರಿ ಸಾಮಾನುಗಳನ್ನ ಹಾಕಲಾಗಿತ್ತು, ಪ್ಲಾಸ್ಟಿಕ್ ಕವರ್ಗಳನ್ನ ಅಲ್ಲಿ ಶೇಖರಣೆ ಮಾಡಲಾಗಿತ್ತು. ಅದರ ಪಕ್ಕದಲ್ಲಿಯೇ ವಿದ್ಯುತ್ ಉಪಕರಣಗಳು ಕೂಡ ಇದ್ದು, ಆಮೇಲೆ ತಂತಿಗಳು ಕೂಡ ಇದ್ದು. ಈ ಭಾಗದಲ್ಲಿ ಏನು ವಿದ್ಯುತ್ ತಂತಿಯ ಭಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಅದರ ಕಿಡಿ ಪ್ಲಾಸ್ಟಿಕ್ ಮೇಲೆ ಬಿದ್ದಿರೋದ್ರಿಂದಾಗಿ ಬೆಂಕಿ ಹತ್ಕೊಂಡಿದೆ. ಅದರ ಪರಿಣಾಮ ಎಷ್ಟಿತ್ತು ಅಂತಂದ್ರೆ ಇಡೀ ಅಲ್ಲಿ ಹಾಕಿದಂತ ಎಲ್ಲಾ ಪ್ಲಾಸ್ಟಿಕ್ಗಳು ಉರಿದು ಪಕ್ಕದಲ್ಲಿ ಇದ್ದಂತಹ ಲಾರಿಯೂ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಜೊತೆಗೆ ಸುತ್ತಮುತ್ತ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಹೊಗೆ ತುಂಬಿಕೊಂಡಿರುವಂತದ್ದು, ಬೂದಿ ಆ ಭಾಗದಲ್ಲಿ ಬೀಳ್ತಾ ಇದೆ. ಹೆದ್ದಾರಿಯ ಪಕ್ಕದಲ್ಲಿಯೇ ವಾಹನಗಳು ಸಂಚಾರ ಮಾಡ್ತವೆ. ಈಗ ಸದ್ಯಕ್ಕೆ ಆ ಭಾಗದಲ್ಲಿ ವಾಹನ ಸಂಚಾರ ಕೂಡ ಸ್ಥಗಿತ ಮಾಡಲಾಗಿದೆ. ಯಾಕಂದ್ರೆ ಅಷ್ಟೊಂದು ದಟ್ಟವಾದ ಹೊಗೆ ಆ ಭಾಗದಲ್ಲಿ ಆವರಿಸಿದೆ. ಜೊತೆಗೆ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಇದೆ ಅಂತಂದ್ರೆ, ಒಂದೆಡೆ ತಾಪಮಾನ ಹೆಚ್ಚಿದೆ, ಕೆಳಭಾಗ ಭೂಮಿಯ ಭಾಗದಲ್ಲಿರುವಂತಹ ಹುಲ್ಲುಗಳು ಒಣಗಿದ್ದಾವೆ, ಅವುಗಳಿಗೂ ಕೂಡ ಈಗ ಬೆಂಕಿ ಹತ್ತಿರೋದ್ರಿಂದ ಬೆಂಕಿ ನಂತಲಾಗದೆ ಹೊನ್ನಾವರದ ಅಗ್ನಿಶಾಮಕ ದಳದವರು ಭಟ್ಕಳದ ಅಗ್ನಿಶಾಮಕ ದಳದವರಿಗೆ ಮಾಹಿತಿಯನ್ನ ಹೇಳಿದ್ದಾರೆ. ಅವರು ಬಂದು ಈಗ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಆದ್ರೂ ಕೂಡ ಬೆಂಕಿಯ ಕೆನ್ನಾಲಿಗೆ ಸುತ್ತಮುತ್ತ ಪ್ರದೇಶಕ್ಕೂ ಕೂಡ ಆವರಿಸಿದೆ. ಈಗ ಏನಾದ್ರೂ ಬೆಂಕಿ ಆವರಿಸಿಕೊಂಡು ಅಂತಂದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಬೆಂಕಿ ಹತ್ತುವ ಸಾಧ್ಯತೆಗಳಿವೆ. ಅರುಣ. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಲಾರಿ ಸಹಿತ ಗುಜರಿ ವಸ್ತುಗಳು ಈಗ ಬೆಂಕಿಗೆ ಆಹುತಿಯಾಗಿರೋದು ಇದು ಕಾರವಾರದಲ್ಲಿ ಆಗಿರುವಂತಹ ಅವಘಡ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಅಂತ ಹೇಳ್ತಾ ಇದ್ದಾರೆ. ಪ್ಲಾಸ್ಟಿಕ್ ಎಲ್ಲ ಶೇಖರಣೆಯನ್ನು ಮಾಡಿದ್ರಂತೆ ಗುಜರಿಯಲ್ಲಿ. ಹಾಗೆ ಅದಕ್ಕೆ ಕಿಡಿ ಹತ್ಕೊಂಡು ಈ ರೀತಿಯಾಗಿ ಬೆಂಕಿ ಆವರಿಸಿಕೊಂಡಿದೆ.